ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಸ್ಟ್ರೇಲಿಯಾದಲ್ಲಿ ಲೋಕದ ಎಲ್ಲಿಯೂ ಕೂಡ ಕಾಣಲು ಸಿಗದೇ ಇರುವಂಥ ಒಂದು ಪ್ರಾಣಿ ಇದೆ. ಅದೇನೆಂದರೆ ಕಾಂಗರೋ. ನೋಡಿದ್ದೀರಾ? ಈ ಕಾಂಗರೋಗಳು ಇಡೀ ಲೋಕದಲ್ಲಿ ಆಸ್ಟ್ರೇಲಿಯಾದಲ್ಲಿ ಮಾತ್ರವೇ ಇರುವುದು. ಇಲ್ಲಿ ಒಂದು ದೊಡ್ಡ ತೋಟದಲ್ಲಿ, ಅಂದರೆ ಒಂದು ದೊಡ್ಡ ಪ್ರದೇಶದಲ್ಲಿ ಇವುಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಬಂದು ಅವುಗಳೊಟ್ಟಿಗೆ ನಿಂತುಕೊಳ್ಳಬಹುದು, ಆಹಾರ ಕೊಡಬಹುದು, ಆ ರೀತಿಯೆಲ್ಲ ಮಾಡಿದ್ದಾರೆ. ಬಹಳ ವಿಶೇಷವಾದ, ಆಶ್ಚರ್ಯವಾದಂಥ ಒಂದು ಪ್ರಾಣಿ, ದೇವರಿಂದ ಸೃಷ್ಟಿಸಲ್ಪಟ್ಟ ಒಂದು ಸ್ಪೆಷಲ್ ಅನಿಮಲ್ ಎಂಬುದಾಗಿ ಹೇಳಬಹುದು. ದೇವರು ನಮ್ಮೆಲ್ಲರನ್ನೂ ಕೂಡ ಯುನಿಕ್ ಆಗಿಯೇ ಉಂಟು ಮಾಡಿದ್ದಾರೆ. ಮನುಷ್ಯರಲ್ಲಿ ಕೂಡ ಒಬ್ಬರ ಮುಖ ಇನ್ನೊಬ್ಬರ ಮುಖ ವಿಭಿನ್ನವಾಗಿದೆ. ಕಣ್ಣಿನ ಆಕೃತಿ ಬದಲಾವಣೆ, ಹಾಗೆ ಕೈಯ ರೇಖೆಗಳು ಬೇರೆ ಬೇರೆ. ಇದೆಲ್ಲವೂ ಕೂಡ ದೇವರ ಸೃಷ್ಟಿಯ ಆಶೀರ್ವಾದವಾದಂಥ ವಿಭಿನ್ನತೆಗಳು. ಸರಿ, ದೇವರಿಂದು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂದು ಕೇಳುತ್ತೀರಾ? ಯೆರೆಮೀಯ 31ನೇ ಅಧ್ಯಾಯ 4ನೇ ವಾಕ್ಯ, ನಿನ್ನ ಹಾಳು ಪ್ರದೇಶಗಳನ್ನು ಪುನಃ ಕಟ್ಟುವೆನು, ಅವು ಕಟ್ಟಡಗಳಾಗುವವು. ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ನಾನಿನ್ನನ್ನು ಪುನಃ ಕಟ್ಟುವೆನು. ಅಂದರೆ ಏನರ್ಥ? ನಿಮ್ಮ ಜೀವಿತ ಕೆಡವಲ್ಪಟ್ಟು ಇರಬಹುದು, ನಿಮ್ಮ ಸೇವೆ ಕೆಡವಲ್ಪಟ್ಟು ಇರಬಹುದು, ನಿಮ್ಮ ಬಿಸ್ನೆಸ್ ಕೆಡವಲ್ಪಟ್ಟು ಇರಬಹುದು, ಮಕ್ಕಳ ಜೀವಿತ ಕೆಡವಲ್ಪಟ್ಟು ಇರಬಹುದು. ಯಾವುದೋ ಒಂದು ಕಾರ್ಯದಲ್ಲಿ ಕೆಡವಲ್ಪಟ್ಟದ್ದಾಗಿ ಪುನಃ ಕಟ್ಟಲ್ಪಡುತ್ತದಾ ಎಂಬ ಯೋಚನೆಯೊಟ್ಟಿಗೆ ನೀವು ಇರಬಹುದು. ದೇವರು ಇಂದು ನಿಮಗೆ ಮಾತು ಕೊಡುತ್ತಾರೆ, ನೀವು ಪುನಃ ಕಟ್ಟಲ್ಪಡುವಿರಿ. ನಾನು ನಿಮ್ಮನ್ನು ಪುನಃ ಕಟ್ಟುವೆನು ಎಂಬುದಾಗಿ ದೇವರು ಮಾತು ಕೊಡುತ್ತಾರೆ. ನಿಮ್ಮ ಜೀವಿತ ಕಟ್ಟಲ್ಪಡುತ್ತದೆ, ನಿಮ್ಮ ಮಕ್ಕಳ ಜೀವಿತ ಕಟ್ಟಲ್ಪಡುತ್ತದೆ, ನಿಮ್ಮ ಸೇವೆ ಕಟ್ಟಲ್ಪಡುತ್ತದೆ, ನಿಮ್ಮ ಬಿಸ್ನೆಸ್ ಕಟ್ಟಲ್ಪಡುತ್ತದೆ. ನಿಮ್ಮ ಜೀವಿತ ಕಟ್ಟಲ್ಪಟ್ಟು ನೀವು ಪುನಃ ಆಶೀರ್ವಾದವಾಗಿರುವಿರಿ, ಕಟ್ಟಲ್ಪಡುವಿ ಎಂಬುದಾಗಿ ದೇವರು ಹೇಳುತ್ತಾರೆ. ಯಾಕೆ ಗೊತ್ತಾ? ನಮಗೆ ಪುನಃ ಈ ಆಶೀರ್ವಾದವನ್ನು ಕೊಡಲೆಂದೇ ದೇವರು ಮನುಷ್ಯನಾಗಿ, ಯೇಸುವಾಗಿ ಲೋಕಕ್ಕೆ ಬಂದು ತನ್ನನ್ನು ಬಲಿಯಾಗಿ ಕೊಟ್ಟನು. ಮನುಷ್ಯರು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಬಾಳುತ್ತಾ ಇದ್ದರು. ಆದಾಮ ಅವ್ವಳು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಬಾಳುತ್ತಾ ಇದ್ದರು. ಆ ದಿನಗಳಲ್ಲಿ ಅವರ ಜೀವಿತದಲ್ಲಿ ಯಾವುದೇ ಭಯ ಇಲ್ಲ, ರೋಗಗಳಿಲ್ಲ, ಭವಿಷ್ಯತ್ ಕಾಲದ ಕುರಿತ ಆತಂಕ ಇಲ್ಲ. ಸಂತೋಷವಾಗಿ ಉಲ್ಲಾಸವಾಗಿ ಬಾಳಿದರು. ಸೈತಾನ ಅವರ ಜೀವಿತದೊಳಗೆ ನುಸುಳಿ ಪಾಪವನ್ನು ತಂದು ಜೀವಿತವನ್ನು ಕೆಡವಿಬಿಟ್ಟ. ಕೆಡವಲ್ಪಟ್ಟ ಮನುಷ್ಯನ ಜೀವಿತವನ್ನು, ಕೆಡವಲ್ಪಟ್ಟ ಸಂಬಂಧವನ್ನು ಪುನಃ ಕಟ್ಟಲೆಂದೇ ಯೇಸು ಲೋಕದಲ್ಲಿ ಮನುಷ್ಯನಾಗಿ ಅವತರಿಸಿ ರಕ್ಷಕನಾಗಿ ಬಂದು ಶಿಲುಬೆಯಲ್ಲಿ ಸತ್ತು ಕೆಡವಲ್ಪಟ್ಟ ಸಂಬಂಧಗಳನ್ನು ಪುನಃ ಕಟ್ಟಿ ನಿಲ್ಲಿಸಿದನು. ಯೇಸುಕ್ರಿಸ್ತನ ಮೂಲಕವೇ ದೇವರೊಟ್ಟಿಗೆ ಅನ್ಯೋನ್ಯವಾಗಲು ಸಾಧ್ಯ. ನಮ್ಮ ಸಮಾಧಾನ, ನಮ್ಮ ಜೀವನಾಧಾರ ಪುನಃ ಕಟ್ಟಲ್ಪಡಲು ಸಾಧ್ಯ. ಅದಕ್ಕಾಗಿ ಆತನು ಬಂದನು. ಆ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಪುನಃ ಕಟ್ಟುವೆನು ಎಂದು. ನೀವು ನಂಬುತ್ತೀರಾ? ನಂಬಿಕೆಯಿಂದ ಹೇಳಿರಿ, ದೇವರೇ, ನೀವು ಮಾತು ಕೊಟ್ಟಂತೆ ಪುನಃ ನನ್ನ ಜೀವಿತವನ್ನು ಕಟ್ಟುವಿರಿ, ನನ್ನ ಮಕ್ಕಳ ಜೀವಿತವನ್ನು ಕಟ್ಟುವಿರಿ, ನನ್ನ ಉದ್ಯಮ, ನನ್ನ ಕೆಲಸ, ನನ್ನ ಜೀವನಾಧಾರ ಕಟ್ಟಲ್ಪಡುತ್ತದೆ ಎಂದು ನಂಬಿಕೆಯಿಂದ ಹೇಳಿರಿ. ಇಂದಿನಿಂದಲೇ ಬದಲಾವಣೆ ಕಾಣುವಿರಿ. ದೇವರೇ, ನೀವು ಮಾತು ಕೊಟ್ಟಂತೆ ನನ್ನನ್ನು ಪುನಃ ಕಟ್ಟುವಂತ ಪ್ರೀತಿಗಾಗಿ ಸ್ತೋತ್ರ. ನಾನು ಕಟ್ಟಲ್ಪಡುವೆನು. ನಾನು ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.